ಹಲೋ ನನ್ನ ಕುಟುಂಬದವರೇ, ಹೇಗಿದ್ರೆಲ್ಲರೂ? ಎಲ್ಲರಿಗೂ ಆಸೆ ಇರುತ್ತೆ, ಹೊಳೆಯುವಂಥ ಚರ್ಮ ಬೇಕು, ಮುಖದಲ್ಲಿ ಯಾವುದೇ ಕಲೆ ಇರಬಾರ್ದು, ಏನಿರಬಾರ್ದು ಅಂತೇಳಿ. ಒಮ್ಮೆ ನಾನಿವತ್ತು ತೋರಿಸುವ ಈ ಮನೆ ಮದ್ದನ್ನು ನಿಮ್ಮ ಮುಖಕ್ಕೆ ವಾರಕ್ಕೊಂದು 2 ಸಲ ಹಚ್ಚಿ ನೋಡಿ ಎಷ್ಟೊಂದು ಬದಲಾವಣೆಯಾಗುತ್ತೆ, ಯಾವ ರೀತಿ ಹೊಳೆಯುವಂಥ ಚರ್ಮ ನಿಮಗೆ ಸಿಗುತ್ತೆ ಅಂತ ಹೇಳಿ. ಇಲ್ಲಿ ನಾನು ಕಿತ್ತಳೆ ಹಣ್ಣಿನ ಸಿಪ್ಪೆಯನ್ನು ತೊಗೊಂಡಿದ್ದೀನಿ, ಗುಲಾಬಿ ಹೂವಿನ ದಳವನ್ನು ತೊಗೊಂಡಿದ್ದೀನಿ, ನೆಕ್ಸ್ಟ್ ಸ್ವಲ್ಪ ನಾನು ಕಡಲೆ ಹಿಟ್ಟನ್ನು ಕೂಡ ತೊಗೊಂಡಿದ್ದೀನಿ. ಆಮೇಲೆ ಇಲ್ಲಿ ಅರಶಿನ ನಾನು ಹಸಿ ಅರಶಿನ ತೊಗೊಂಡಿದ್ದೀನಿ. ಎಲ್ಲರಿಗಿದು ಸಿಗೋದಿಲ್ಲ, ನೀವು ಅರಶಿನ ಕೋಡ್ ಕೂಡ ಯೂಸ್ ಮಾಡ್ಬೋದು ಅಥವಾ ಅರಶಿನ ಹುಡಿ ಬೆಸ್ಟ್ ನೋಡಿಕೊಂಡು ತೊಗೊಂಡು ಯೂಸ್ ಮಾಡಬೇಕು. ಕಿತ್ತಳೆ ಹಣ್ಣಿನ ಸಿಪ್ಪೆಯಲ್ಲಿ ವಿಟಮಿನ್ ಸಿ ಇರುವುದರಿಂದ ನಿಮಗೆ ಇದು ಹೊಳೆಯುವ ತ್ವಚವನ್ನು ಕೊಡುತ್ತೆ. ಅಷ್ಟೇ ಅಲ್ಲದೆ ಮೊಡವೆ, ಎಣ್ಣೆಯುಕ್ತ ಚರ್ಮದ ಮೇಲಿರುವ ಕಲೆ, ಪಿಗ್ಮೆಂಟೇಷನ್ಗೆ ಕೂಡ ಇದು ಹೆಲ್ಪ್ ಆಗುತ್ತೆ. ನಿಮ್ಮ ಹೋದ ಬಣ್ಣವನ್ನು ಮರಳಿ ತರಲು ಒಟ್ಟಾರೆ ನಿಮ್ಮ ಚರ್ಮವನ್ನು ಕಿತ್ತಳೆಯ ಸಿಪ್ಪೆಯು ಬಿಳುಪು ಮಾಡುತ್ತೆ. ಗುಲಾಬಿ ಹೆಸಳಿನ ಪ್ರಯೋಜನ ಏನು ಅಂತ ನಾವು ಹೇಳೋದೇ ಬೇಡ, ಯಾಕೆಂದರೆ ಹೆಚ್ಚಾಗಿ ಎಲ್ಲರಿಗೂ ಕೂಡ ಗೊತ್ತು. ಇದು ಒಣಗಿದ ಚರ್ಮವನ್ನು ತೆಗೆದು ತ್ವಚೆಯನ್ನು ಮೃದು ಮಾಡುತ್ತೆ. ನೆಕ್ಸ್ಟ್ ಡಾರ್ಕ್ ಸರ್ಕಲ್ಸ್ ಎಲ್ಲ ಆಗುತ್ತಲ್ಲ, ಅದನ್ನೆಲ್ಲ ತೆಗೆಯಲು ಇದು ಹೆಲ್ಪ್ ಮಾಡುತ್ತೆ. ಆಮೇಲೆ ಅರಶಿನ, ಚಿನ್ನದ ದೇವತೆ ಅರಶಿನವನ್ನು ಕಡೆಗಣಿಸುವುದಿಲ್ಲವಂತೆ ಅಂತ ಒಂದು ಮಾತು ಕೂಡ ಇದೆ. ಇದೇನು ಮಾಡುತ್ತೆ, ನಮ್ಮ ಮುಖದಲ್ಲಿರುವ ಕಲೆಯನ್ನು ತೆಗೆಯುತ್ತೆ ಹಾಗೂ ಹೊಳಪನ್ನು ಕೊಡುತ್ತೆ. ವಯಸ್ಸಾದವರು ಕೂಡ ಮುಖಕ್ಕೆ ಹಚ್ಚಿದರೆ ಮುಖದಲ್ಲಿರುವ ನೆರಿಗೆ ಎಲ್ಲ ಕಮ್ಮಿ ಆಗುತ್ತೆ ಇದರಿಂದ. ಓಕೆ, ನೀವು ಬೇಕಿದ್ರೆ ಮಿಕ್ಸಿ ಜಾರಲ್ಲಿ ಹಾಕಿ ಇದನ್ನು ಗ್ರೈಂಡ್ ಮಾಡ್ಬೋದು, ಅಥವಾ ಈ ರೀತಿ ನೀವು ಕಲ್ಲಲ್ಲಿ ಕೂಡ ಚೆನ್ನಾಗಿ ಇದನ್ನು ನೈಸ್ ಮಾಡ್ಬೋದು. ನಿಮಗೆ ಯಾವ ರೀತಿ ಸುಲಭ ಆಗುತ್ತೆ ಆ ರೀತಿ ಮಾಡ್ಬೋದು ನೀವು. ಓಕೆ, ಕಡಿಯುವ ಕಲ್ಲಲ್ಲಿ ಕೂಡ ಹಾಕಿ ನೀವು ಇದನ್ನು ಗ್ರೈಂಡ್ ಮಾಡ್ಬೋದು. ಇಲ್ಲಿ ಇವಾಗ ಇದು ರೆಡಿಯಾಗಿದೆ. ಇವೆಲ್ಲವನ್ನು ತಗೊಂಡು ನಿಮಗೆ ಇವಾಗ ಎಷ್ಟು ಬೇಕು ಅಷ್ಟು ಮಾತ್ರ ನೀವು ಯೂಸ್ ಮಾಡಬೇಕು. ನೋಡಿ ಎಷ್ಟೊಂದು ಕಲರ್ ಬರ್ತಾ ಉಂಟು. ಹಾಗೂ ಉಳಿದನ್ನು ನೀವು ಫ್ರಿಜ್ಜಲ್ಲಿ ಇಟ್ಟು ವಾರಕ್ಕೆ 2 ಸಲ ರೀತಿ ನೀವು ಅದನ್ನು ಯೂಸ್ ಮಾಡ್ಬೋದು. ಇಲ್ಲಿ ನಾನು ಜೇನುತುಪ್ಪವನ್ನು ಹಾಕ್ತಾ ಇದ್ದೀನಿ. ಹಿಂದಿನ ಕಾಲದ ಮಹಿಳೆಯರ ಗುಟ್ಟು ಜೇನುತುಪ್ಪದಲ್ಲಿ ಅಡಗಿತ್ತು ಅಂತ ಹೇಳ್ತಾರೆ. ಯಾಕೆ ಗೊತ್ತಿಲ್ಲ, ಕೆಲವರು ಎಣಿಸ್ತಾರೆ ಜೇನುತುಪ್ಪ ಹಾಕಿದರೆ ಮುಖದಲ್ಲಿರುವ ಅಥವಾ ಕೂದಲೆಲ್ಲ ಬೆಳ್ಳಿಯಾಗುತ್ತೆ ಅಂತ ಹೇಳಿ. ಅದೆಲ್ಲ ಸುಳ್ಳು, ಆ ರೀತಿ ಏನು ಕೂಡ ಆಗಲ್ಲ. ಇಲ್ಲಿ ನಾನು ಜೇನುತುಪ್ಪ ಹಾಕಿದ್ದೀನಿ 1 ಚಮಚದಷ್ಟು, ಹಾಗೂ ನಿಮಗೆ ಬೇಕಾಗುವಷ್ಟು ಪೇಸ್ಟನ್ನು ಹಾಕಿ ಆಮೇಲೆ 1 ಚಮಚದಷ್ಟು ಕಡಲೆ ಹಿಟ್ಟನ್ನು ಸೇರಿಸಿದ್ದೀನಿ. ಇದಕ್ಕೆ ಬೇಕಿದ್ರೆ ಸ್ವಲ್ಪ ಡ್ರೈ ಅಂತ ಎನಿಸಿದರೆ ನೀವು ಮೊಸರನ್ನು ಆ್ಯಡ್ ಮಾಡ್ಬೋದು, ಅಥವಾ ನೀರನ್ನು ಆ್ಯಡ್ ಮಾಡಿ ಈ ರೀತಿ ನೀವು ಪೇಸ್ಟ್ ಮಾಡಿ ಮುಖಕ್ಕೆ ವಾರಕ್ಕೆ ಒಂದು 2 ಸಲ ಹಚ್ಚಿ ನೋಡಿ. ಖಂಡಿತವಾಗಲೂ ನಿಮ್ಮ ಮುಖ ತುಂಬ ಗ್ಲೋ ಆಗಿ ಹೊಳಪಾಗಿ ಬರುತ್ತೆ, ಹಾಗೂ ಯಾವುದೇ ಮೊಡವೆ, ಕಲೆ ಏನಾದರೂ ಇದ್ದರೆ ಅದೆಲ್ಲವೂ ಹೋಗುತ್ತೆ. ಡಾರ್ಕ್ ಸರ್ಕಲ್ ಇದ್ದವ್ರಿಗೆ ಕೂಡ ಇದು ತುಂಬ ಬೆಸ್ಟ್. ಹಾಗೂ ಮುಖ ನೆರಿಗೆ ಬಿದ್ದಿದೆ, ಯೌವನ ಹೋಗಿದೆ ಅಂತಾದರೆ ಅದು ಕೂಡ ಮತ್ತೊಮ್ಮೆ ಬರುತ್ತೆ. ಓಕೆ, ಇದನ್ನು ಹಚ್ಚಿ ಒಂದು 15 ನಿಮಿಷ ಹಾಗೇ ಬಿಟ್ಟು ನಾರ್ಮಲ್ ನೀರಿನಿಂದ ನೀವು ವಾಶ್ ಮಾಡಿದರೆ ಆಯಿತು, ಅಥವಾ ಸ್ನಾನ ಮಾಡುವ ಟೈಮಲ್ಲಿ ನೀವು ವಾಶ್ ಮಾಡಿದರೆ ಆಯಿತು. ಇವತ್ತಿನ ಈ ಟಿಪ್ಸ್ ನಿಮಗೆ ಖಂಡಿತ ಯೂಸ್ಫುಲ್ ಆಗಿರ್ಬೋದು ಅಂತ ಎನಿಸ್ತೀನಿ. ಆಯ್ತಂತಾದರೆ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಎಲ್ಲರ ಜೊತೆ ಶೇರ್ ಮಾಡಿ. ನಾಳೆ ಸಿಗ್ತೀನಿ. ಎಲ್ಲರಿಗೂ ಟೇಕ್ ಕೇರ್, ಬಾಯ್ ಬಾಯ್.